ಆನೆಗಳು ಯಾವಾಗ ಕಾಡಿನಿಂದ ನಾಡಿಗೆ ಬರ್ತವೆ? ಆನೆ ಕಾರಿಡಾರ್ ಅಂತಿದೆ. ಆನೆಗಳು ನಡೆದುಕೊಂಡು ಹೋಗುವಂಥ ಮಾರ್ಗ ಅದು. ಆ ಆನೆ ಕಾರಿಡಾರ್ಗಳು ಹಾಳಾದಾಗ ಅಥವಾ ಅದು ಮಾಸಿ ಹೋದಾಗ ಅಥವಾ ನಾವು ಅದನ್ನು ಹಾಳುಗೆಡವಿದಾಗ ಆನೆಗಳು ಅಥವಾ ಅರಣ್ಯ ಜೀವಿಗಳು ಮತ್ತು ಮಾನವನ ಸಂಘರ್ಷ ಶುರುವಾಗುತ್ತೆ. ಹಾಸನದ ಕಡಬಗೆರೆಯಲ್ಲಿ ಆಗಿದ್ದು ಕೂಡ ಇದೇನೆ. ಹಾಸನ ಮಾತ್ರ ಅಲ್ಲ, ಈಗ ರಾಜ್ಯದಲ್ಲಿ ಆನೆಗಳ ದಾಳಿ ಆಗ್ತಿದೆಯಲ್ಲ, ಅದೆಲ್ಲದಕ್ಕೂ ಕಾರಣವೂ ಇದೆ. ರಾಜ್ಯದಲ್ಲಿ ಮಾನವ ಮತ್ತು ಕಾಡಾನೆಗಳ ಸಂಘರ್ಷ. ಕಡಬಗೆರೆಯಲ್ಲಿ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಒಂದೇ ವಾರದಲ್ಲಿ ಕಾಡಾನೆ ದಾಳಿಗೆ 2 ರೈತರು ಸಾವನ್ನಪ್ಪಿದ್ದಾರೆ. ಕಾಡಾನೆ ದಾಳಿಯಿಂದ ಚಿಕ್ಕಮಗಳೂರಿನ ಜನ ರೊಚ್ಚಿಗೆದ್ದಿದ್ದಾರೆ. ಕಾಡಾನೆ ದಾಳಿಯನ್ನು ತಡೆಯಲು ಅರಣ್ಯ ಇಲಾಖೆಗೆ ಇನ್ನೂ ಆಗಿಲ್ವಾ? ಅರಣ್ಯ ಇಲಾಖೆಯಿಂದ ರೈತರು ಸ್ಥಳೀಯರಿಗೆ ಅವರು ಕೆಲಸ ಮಾಡದ ಕಾರಣಕ್ಕಾಗಿ ರೈತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳೀಯರು ಇವತ್ತು ಇಲಾಖೆ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಪೊಲೀಸರ ಮೇಲೆಗೆ ನಿನ್ನೆ ಕಲ್ಲು ತೂರಿ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಇಂದು ಕೂಡ ಹಲವು ಸಂಘಟನೆಗಳಿಂದ ಶೃಂಗೇರಿಯನ್ನು ಬಂದ್ ಮಾಡಿ ಆ ಮೂಲಕ ಶೃಂಗೇರಿಯಲ್ಲಿ ರೈತರು ಸಂಘಟನೆಗಳು ಆನೆ ದಾಳಿಯನ್ನು ಕಂಟ್ರೋಲ್ ಮಾಡದಂತಹ ಅಧಿಕಾರಿಗಳ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಇವತ್ತು ಬಂದಿದೆ. ಆನೆಗಳು ಯಾವಾಗ ಕಾಡಿನಿಂದ ನಾಡಿಗೆ ಬರ್ತವೆ? ಆನೆ ಕಾರಿಡಾರ್ ಅಂತಿದೆ. ಆನೆಗಳು ನಡೆದುಕೊಂಡು ಹೋಗುವಂಥ ಮಾರ್ಗ ಅದು. ಆ ಆನೆ ಕಾರಿಡಾರ್ಗಳು ಹಾಳಾದಾಗ ಅಥವಾ ಅದು ಮಾಸಿ ಹೋದಾಗ ಅಥವಾ ನಾವು ಅದನ್ನು ಹಾಳುಗೆಡವಿದಾಗ ಆನೆಗಳು ಅಥವಾ ಅರಣ್ಯ ಜೀವಿಗಳು ಮತ್ತು ಮಾನವನ ಸಂಘರ್ಷ ಶುರುವಾಗುತ್ತೆ. ಹಾಸನದ ಕಡಬಗೆರೆಯಲ್ಲಿ ಆಗಿದ್ದು ಕೂಡ ಇದೇನೆ. ಹಾಸನ ಮಾತ್ರ ಅಲ್ಲ, ಈಗ ರಾಜ್ಯದಲ್ಲಿ ಆನೆಗಳ ದಾಳಿ ಆಗ್ತಿದೆಯಲ್ಲ, ಅದೆಲ್ಲದಕ್ಕೂ ಕಾರಣವೂ ಇದೆ. ರಾಜ್ಯದಲ್ಲಿ ಮಾನವ ಮತ್ತು ಕಾಡಾನೆಗಳ ಸಂಘರ್ಷ. ಕಡಬಗೆರೆಯಲ್ಲಿ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಒಂದೇ ವಾರದಲ್ಲಿ ಕಾಡಾನೆ ದಾಳಿಗೆ 2 ರೈತರು ಸಾವನ್ನಪ್ಪಿದ್ದಾರೆ. ಕಾಡಾನೆ ದಾಳಿಯಿಂದ ಚಿಕ್ಕಮಗಳೂರಿನ ಜನ ರೊಚ್ಚಿಗೆದ್ದಿದ್ದಾರೆ. ಕಾಡಾನೆ ದಾಳಿಯನ್ನು ತಡೆಯಲು ಅರಣ್ಯ ಇಲಾಖೆಗೆ ಇನ್ನೂ ಆಗಿಲ್ವಾ? ಅರಣ್ಯ ಇಲಾಖೆಯಿಂದ ರೈತರು ಸ್ಥಳೀಯರಿಗೆ ಅವರು ಕೆಲಸ ಮಾಡದ ಕಾರಣಕ್ಕಾಗಿ ರೈತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳೀಯರು ಇವತ್ತು ಇಲಾಖೆ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಪೊಲೀಸರ ಮೇಲೆಗೆ ನಿನ್ನೆ ಕಲ್ಲು ತೂರಿ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಇಂದು ಕೂಡ ಹಲವು ಸಂಘಟನೆಗಳಿಂದ ಶೃಂಗೇರಿಯನ್ನು ಬಂದ್ ಮಾಡಿ ಆ ಮೂಲಕ ಶೃಂಗೇರಿಯಲ್ಲಿ ರೈತರು ಸಂಘಟನೆಗಳು ಆನೆ ದಾಳಿಯನ್ನು ಕಂಟ್ರೋಲ್ ಮಾಡದಂತಹ ಅಧಿಕಾರಿಗಳ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಇವತ್ತು ಬಂದಿದೆ. ಆನೆಗಳು ಯಾವಾಗ ಕಾಡಿನಿಂದ ನಾಡಿಗೆ ಬರ್ತವೆ? ಆನೆ ಕಾರಿಡಾರ್ ಅಂತಿದೆ. ಆನೆಗಳು ನಡೆದುಕೊಂಡು ಹೋಗುವಂಥ ಮಾರ್ಗ ಅದು. ಆ ಆನೆ ಕಾರಿಡಾರ್ಗಳು ಹಾಳಾದಾಗ ಅಥವಾ ಅದು ಮಾಸಿ ಹೋದಾಗ ಅಥವಾ ನಾವು ಅದನ್ನು ಹಾಳುಗೆಡವಿದಾಗ ಆನೆಗಳು ಅಥವಾ ಅರಣ್ಯ ಜೀವಿಗಳು ಮತ್ತು ಮಾನವನ ಸಂಘರ್ಷ ಶುರುವಾಗುತ್ತೆ. ಹಾಸನದ ಕಡಬಗೆರೆಯಲ್ಲಿ ಆಗಿದ್ದು ಕೂಡ ಇದೇನೆ. ಹಾಸನ ಮಾತ್ರ ಅಲ್ಲ, ಈಗ ರಾಜ್ಯದಲ್ಲಿ ಆನೆಗಳ ದಾಳಿ ಆಗ್ತಿದೆಯಲ್ಲ, ಅದೆಲ್ಲದಕ್ಕೂ ಕಾರಣವೂ ಇದೆ. ರಾಜ್ಯದಲ್ಲಿ ಮಾನವ ಮತ್ತು ಕಾಡಾನೆಗಳ ಸಂಘರ್ಷ. ಕಡಬಗೆರೆಯಲ್ಲಿ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಒಂದೇ ವಾರದಲ್ಲಿ ಕಾಡಾನೆ ದಾಳಿಗೆ 2 ರೈತರು ಸಾವನ್ನಪ್ಪಿದ್ದಾರೆ. ಕಾಡಾನೆ ದಾಳಿಯಿಂದ ಚಿಕ್ಕಮಗಳೂರಿನ ಜನ ರೊಚ್ಚಿಗೆದ್ದಿದ್ದಾರೆ. ಕಾಡಾನೆ ದಾಳಿಯನ್ನು ತಡೆಯಲು ಅರಣ್ಯ ಇಲಾಖೆಗೆ ಇನ್ನೂ ಆಗಿಲ್ವಾ? ಅರಣ್ಯ ಇಲಾಖೆಯಿಂದ ರೈತರು ಸ್ಥಳೀಯರಿಗೆ ಅವರು ಕೆಲಸ ಮಾಡದ ಕಾರಣಕ್ಕಾಗಿ ರೈತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳೀಯರು ಇವತ್ತು ಇಲಾಖೆ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಪೊಲೀಸರ ಮೇಲೆಗೆ ನಿನ್ನೆ ಕಲ್ಲು ತೂರಿ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಇಂದು ಕೂಡ ಹಲವು ಸಂಘಟನೆಗಳಿಂದ ಶೃಂಗೇರಿಯನ್ನು ಬಂದ್ ಮಾಡಿ ಆ ಮೂಲಕ ಶೃಂಗೇರಿಯಲ್ಲಿ ರೈತರು ಸಂಘಟನೆಗಳು ಆನೆ ದಾಳಿಯನ್ನು ಕಂಟ್ರೋಲ್ ಮಾಡದಂತಹ ಅಧಿಕಾರಿಗಳ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಇವತ್ತು ಬಂದಿದೆ. ಆನೆಗಳು ಯಾವಾಗ ಕಾಡಿನಿಂದ ನಾಡಿಗೆ ಬರ್ತವೆ? ಆನೆ ಕಾರಿಡಾರ್ ಅಂತಿದೆ. ಆನೆಗಳು ನಡೆದುಕೊಂಡು ಹೋಗುವಂಥ ಮಾರ್ಗ ಅದು. ಆ ಆನೆ ಕಾರಿಡಾರ್ಗಳು ಹಾಳಾದಾಗ ಅಥವಾ ಅದು ಮಾಸಿ ಹೋದಾಗ ಅಥವಾ ನಾವು ಅದನ್ನು ಹಾಳುಗೆಡವಿದಾಗ ಆನೆಗಳು ಅಥವಾ ಅರಣ್ಯ ಜೀವಿಗಳು ಮತ್ತು ಮಾನವನ ಸಂಘರ್ಷ ಶುರುವಾಗುತ್ತೆ. ಹಾಸನದ ಕಡಬಗೆರೆಯಲ್ಲಿ ಆಗಿದ್ದು ಕೂಡ ಇದೇನೆ. ಹಾಸನ ಮಾತ್ರ ಅಲ್ಲ, ಈಗ ರಾಜ್ಯದಲ್ಲಿ ಆನೆಗಳ ದಾಳಿ ಆಗ್ತಿದೆಯಲ್ಲ, ಅದೆಲ್ಲದಕ್ಕೂ ಕಾರಣವೂ ಇದೆ. ರಾಜ್ಯದಲ್ಲಿ ಮಾನವ ಮತ್ತು ಕಾಡಾನೆಗಳ ಸಂಘರ್ಷ. ಕಡಬಗೆರೆಯಲ್ಲಿ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ.
ಒಂದೇ ವಾರದಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ರೈತರು ಸಾವನ್ನಪ್ಪಿದ್ದಾರೆ. ಕಾಡಾನೆ ದಾಳಿಯಿಂದ ಚಿಕ್ಕಮಗಳೂರಿನ ಜನ ರೊಚ್ಚಿಗೆದ್ದಿದ್ದಾರೆ. ಕಾಡಾನೆ ದಾಳಿಯನ್ನು ತಡೆಯಲು ಅರಣ್ಯ ಇಲಾಖೆಗೆ ಇನ್ನೂ ಆಗಿಲ್ವಾ? ಅರಣ್ಯ ಇಲಾಖೆಯಿಂದ ರೈತರು ಸ್ಥಳೀಯರಿಗೆ ಅವರು ಕೆಲಸ ಮಾಡದ ಕಾರಣಕ್ಕಾಗಿ ರೈತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳೀಯರು ಇವತ್ತು ಇಲಾಖೆ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಪೊಲೀಸರ ಮೇಲೆಗೆ ನಿನ್ನೆ ಕಲ್ಲು ತೂರಿ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಇಂದು ಕೂಡ ಹಲವು ಸಂಘಟನೆಗಳಿಂದ ಶೃಂಗೇರಿಯನ್ನ ಬಂದ್ ಮಾಡಿ ಆ ಮೂಲಕ ಶೃಂಗೇರಿಯಲ್ಲಿ ರೈತರು ಸಂಘಟನೆಗಳು ಆನೆ ದಾಳಿಯನ್ನ ಕಂಟ್ರೋಲ್ ಮಾಡದಂತಹ ಅಧಿಕಾರಿಗಳ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಇವತ್ತು ಬಂದಿದೆ. ಆನೆಗಳು ಯಾವಾಗ ಕಾಡಿನಿಂದ ನಾಡಿಗೆ ಬರ್ತವೆ? ಆನೆ ಕಾರಿಡಾರ್ ಅಂತಿದೆ. ಆನೆಗಳು ನಡೆದುಕೊಂಡು ಹೋಗುವಂಥ ಮಾರ್ಗ ಅದು. ಆ ಆನೆ ಕಾರಿಡಾರ್ಗಳು ಹಾಳಾದಾಗ ಅಥವಾ ಅದು ಮಾಸಿ ಹೋದಾಗ ಅಥವಾ ನಾವು ಅದನ್ನು ಹಾಳುಗೆಡವಿದಾಗ ಆನೆಗಳು ಅಥವಾ ಅರಣ್ಯ ಜೀವಿಗಳು ಮತ್ತು ಮಾನವನ ಸಂಘರ್ಷ ಶುರುವಾಗುತ್ತೆ. ಹಾಸನದ ಕಡಬಗೆರೆಯಲ್ಲಿ ಆಗಿದ್ದು ಕೂಡ ಇದೇನೆ. ಹಾಸನ ಮಾತ್ರ ಅಲ್ಲ, ಈಗ ರಾಜ್ಯದಲ್ಲಿ ಆನೆಗಳ ದಾಳಿ ಆಗ್ತಿದೆಯಲ್ಲ, ಅದೆಲ್ಲದಕ್ಕೂ ಕಾರಣವೂ ಇದೆ. ರಾಜ್ಯದಲ್ಲಿ ಮಾನವ ಮತ್ತು ಕಾಡಾನೆಗಳ ಸಂಘರ್ಷ. ಕಡಬಗೆರೆಯಲ್ಲಿ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಒಂದೇ ವಾರದಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ರೈತರು ಸಾವನ್ನಪ್ಪಿದ್ದಾರೆ. ಕಾಡಾನೆ ದಾಳಿಯಿಂದ ಚಿಕ್ಕಮಗಳೂರಿನ ಜನ ರೊಚ್ಚಿಗೆದ್ದಿದ್ದಾರೆ. ಕಾಡಾನೆ ದಾಳಿಯನ್ನು ತಡೆಯಲು ಅರಣ್ಯ ಇಲಾಖೆಗೆ ಇನ್ನೂ ಆಗಿಲ್ವಾ? ಅರಣ್ಯ ಇಲಾಖೆಯಿಂದ ರೈತರು ಸ್ಥಳೀಯರಿಗೆ ಅವರು ಕೆಲಸ ಮಾಡದ ಕಾರಣಕ್ಕಾಗಿ ರೈತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳೀಯರು ಇವತ್ತು ಇಲಾಖೆ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಪೊಲೀಸರ ಮೇಲೆಗೆ ನಿನ್ನೆ ಕಲ್ಲು ತೂರಿ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಇಂದು ಕೂಡ ಹಲವು ಸಂಘಟನೆಗಳಿಂದ ಶೃಂಗೇರಿಯನ್ನ ಬಂದ್ ಮಾಡಿ ಆ ಮೂಲಕ ಶೃಂಗೇರಿಯಲ್ಲಿ ರೈತರು ಸಂಘಟನೆಗಳು ಆನೆ ದಾಳಿಯನ್ನ ಕಂಟ್ರೋಲ್ ಮಾಡದಂತಹ ಅಧಿಕಾರಿಗಳ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಇವತ್ತು ಬಂದಿದೆ. ಆನೆಗಳು ಯಾವಾಗ ಕಾಡಿನಿಂದ ನಾಡಿಗೆ ಬರ್ತವೆ? ಆನೆ ಕಾರಿಡಾರ್ ಅಂತಿದೆ. ಆನೆಗಳು ನಡೆದುಕೊಂಡು ಹೋಗುವಂಥ ಮಾರ್ಗ ಅದು. ಆ ಆನೆ ಕಾರಿಡಾರ್ಗಳು ಹಾಳಾದಾಗ ಅಥವಾ ಅದು ಮಾಸಿ ಹೋದಾಗ ಅಥವಾ ನಾವು ಅದನ್ನು ಹಾಳುಗೆಡವಿದಾಗ ಆನೆಗಳು ಅಥವಾ ಅರಣ್ಯ ಜೀವಿಗಳು ಮತ್ತು ಮಾನವನ ಸಂಘರ್ಷ ಶುರುವಾಗುತ್ತೆ. ಹಾಸನದ ಕಡಬಗೆರೆಯಲ್ಲಿ ಆಗಿದ್ದು ಕೂಡ ಇದೇನೆ. ಹಾಸನ ಮಾತ್ರ ಅಲ್ಲ, ಈಗ ರಾಜ್ಯದಲ್ಲಿ ಆನೆಗಳ ದಾಳಿ ಆಗ್ತಿದೆಯಲ್ಲ, ಅದೆಲ್ಲದಕ್ಕೂ ಕಾರಣವೂ ಇದೆ. ರಾಜ್ಯದಲ್ಲಿ ಮಾನವ ಮತ್ತು ಕಾಡಾನೆಗಳ ಸಂಘರ್ಷ. ಕಡಬಗೆರೆಯಲ್ಲಿ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಒಂದೇ ವಾರದಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ರೈತರು ಸಾವನ್ನಪ್ಪಿದ್ದಾರೆ. ಕಾಡಾನೆ ದಾಳಿಯಿಂದ ಚಿಕ್ಕಮಗಳೂರಿನ ಜನ ರೊಚ್ಚಿಗೆದ್ದಿದ್ದಾರೆ. ಕಾಡಾನೆ ದಾಳಿಯನ್ನು ತಡೆಯಲು ಅರಣ್ಯ ಇಲಾಖೆಗೆ ಇನ್ನೂ ಆಗಿಲ್ವಾ? ಅರಣ್ಯ ಇಲಾಖೆಯಿಂದ ರೈತರು ಸ್ಥಳೀಯರಿಗೆ ಅವರು ಕೆಲಸ ಮಾಡದ ಕಾರಣಕ್ಕಾಗಿ ರೈತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳೀಯರು ಇವತ್ತು ಇಲಾಖೆ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಪೊಲೀಸರ ಮೇಲೆಗೆ ನಿನ್ನೆ ಕಲ್ಲು ತೂರಿ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಇಂದು ಕೂಡ ಹಲವು ಸಂಘಟನೆಗಳಿಂದ ಶೃಂಗೇರಿಯನ್ನ ಬಂದ್ ಮಾಡಿ ಆ ಮೂಲಕ ಶೃಂಗೇರಿಯಲ್ಲಿ ರೈತರು ಸಂಘಟನೆಗಳು ಆನೆ ದಾಳಿಯನ್ನ ಕಂಟ್ರೋಲ್ ಮಾಡದಂತಹ ಅಧಿಕಾರಿಗಳ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಇವತ್ತು ಬಂದಿದೆ.